ವೆಲ್ಕಮ್ ಟು ಡೀಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಂಟ್ ಆನಾ ರೋಸಿಗೆ ಆಂಜಲೋ ಚರ್ಚಿಗೆ ಇವತ್ತು ನಾವು ಬಂದಿದ್ದೇವೆ. ನಾವು ಬರುವಾಗ ಆಲ್ರೆಡಿ ಫಂಕ್ಷನ್ ಸ್ವಲ್ಪ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ನಾವು ಫಸ್ಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸೆಂಟ್ ಆನಾ ನನ್ನ ಸ್ಟೂಡೆಂಟ್, ನನ್ನ ಚರ್ಚ್ ಮೇಟ್, ನನ್ನ ವಾರ್ಡ್ ಮೇಟ್, ನನ್ನ ಫ್ರೆಂಡ್ ಆಲ್ರೆಡಿ ತುಂಬ ಜನ ಟೈಮಿಗೆ ಬಂದಿದ್ದಾರೆ. ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ, ಇಲ್ಲಿ ಎಲ್ಲ ಕಸಿನ್ಸ್ ನೋಡ್ತಿದ್ದೀರಲ್ಲ, ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ಅಣ್ಣಂದಿರು ಸೇರಿದ್ದಾರೆ. ನಾನು, ನನ್ನ ಹಸ್ಬೆಂಡ್ ಹಾಗೂ ಕಿಯಾನ್ ನಾವು ಸೈಡಿಗೆ ಕೂತ್ಕೊಂಡಿದ್ದೇವೆ. ಈ ಕಡೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ, ಇವರೆಲ್ಲ ಹುಡುಗನ ಫ್ಯಾಮಿಲಿ. ಇದು 3 rows ಉಂಟಲ್ಲ, ಎಲ್ಲ ಹುಡುಗನ ಫ್ಯಾಮಿಲಿ. ಈಗ ಓಜೆ ಸ್ಟಾರ್ಟ್ ಆಯಿತು. ನ್ಯೂ ಸ್ಟಾರ್ ಬ್ಯಾಂಡ್ ವಾಮಂಜೂರ್ ಅವರು ಬ್ಯಾಂಡ್ ಪ್ಲೇ ಮಾಡ್ತಿದ್ದಾರೆ. ಹಾಗೂ ಈ ಟ್ರೆಡಿಷನ್ ಕ್ರಿಶ್ಚಿಯನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೆಡಿಷನ್. ಯಾಕೆಂದರೆ ಮುಂಚಿನ ಕಾಲದಲ್ಲೆಲ್ಲ ಕಸಿನ್ಸ್ ಬರುವಾಗ ಮತ್ತು ರಿಲೇಟಿವ್ಸ್ ಬರುವಾಗ ಒಂದೊಂದು ಐಟಮ್ ಅವ್ರು ತರ್ತಾಯಿದ್ರು, ಮತ್ತು ಎಲ್ಲರೊಟ್ಟಿಗೆ ಕೂಡಿ ಅದೆಲ್ಲ ಕಟ್ ಮಾಡಿ ಮತ್ತು ಇದು ಮಾಡೋದು, ರೆಡಿ ಮಾಡೋದು, ಕರಿ ಎಲ್ಲ ರೆಡಿ ಮಾಡೋದು. ಅದು ಕರಿ ಯಾವುದೆಲ್ಲ ನಾವು ರೆಡಿ ಮಾಡಿದ್ದೇವೆ ಅದು ನಾವು ಸಂಜೆ ಫಂಕ್ಷನ್ ಇರುವಾಗ ಅದು ನಾವು ಸರ್ವ್ ಮಾಡ್ತೇವೆ. ಸೊ ಅದು ಒಂದು ಡಿಪಿಕ್ಟ್ ಮಾಡಲಿಕ್ಕೆ ಇದು ನಾವು ಈ ಒಂದು ಟ್ರೆಡಿಷನ್ ನಾವು ಫಾಲೋ ಮಾಡ್ತೇವೆ. ಆಲ್ಮೋಸ್ಟ್ 90% ಕ್ಯಾಥಲಿಕ್ಸ್ ಇದು ಫಾಲೋ ಮಾಡ್ತಾರೆ, ಅದರಲ್ಲಿ 10% ಕೆಲವರು ಮಾಡೋದಿಲ್ಲ, ಯಾಕಂದರೆ ಟೈಮ್ ವೇಸ್ಟ್ ಆಗ್ತದೆ ಅಂತ. ಬಟ್ ಇದೊಂದು ಯೂನೀಕ್ ಎಕ್ಸ್ಪೀರಿಯನ್ಸ್, ಇದು ಒಳ್ಳೆಯದಾಗೋದ್ರಿಂದ ಲೈಕ್, ಅದಕ್ಕೆ ನನ್ನ ವೀಡಿಯೋಸ್ ನಾನು ಇದು ಕ್ಯಾಪ್ಚರ್ ಮಾಡ್ತೇನೆ, ಅಪ್ಲೋಡ್ ಸಹ ಮಾಡ್ತೇನೆ. ನನ್ನ ಅಪ್ಪ ಸಹ ಇದ್ದಾರೆ ಇದರಲ್ಲಿ, ಅಂದರೆ ನಮ್ಮ ನೇಬರ್ ಕೂಡ ಅವರು. ಇದು ಹಂದಿ ಹ್ಯಾಂಡ್ ಮೇಡ್ ಹಂದಿ, ಇದು ರೆಡಿ ಹಂದಿ, ಇದು ಲೈವ್ ಹಂದಿ ಅಲ್ಲ. ಯಾಕೆಂದರೆ ಕೆಲವರು ಹೇಳ್ತಾರೆ ಬೇಡ, ಅದಕ್ಕೆ ಅಂದರೆ ತೊಂದರೆ ಕೊಡಬಾರ್ದಲ್ಲ ಆ್ಯನಿಮಲ್ಸಿಗೆ, ಅದಕ್ಕೆ ನಾವು ಹ್ಯಾಂಡ್ ಮೇಡ್ ಹಂದಿ ಮಾಡಿ ತಂದದ್ದು ಓಜೆಗೆ. ಈ ಹಂದಿ ಮಾಡಿಸಿದ್ದು ನನ್ನ ಅಮ್ಮನ ತಮ್ಮ, ಕಸಿನ್ ತಮ್ಮ. ಅವರ ಹೆಸರು ನತಾಶ್ ಕುಟಿನ. ಈಗ ಅವ್ರು ದುಬೈಲಿದ್ದಾರೆ. दुकरांची बॉबी लिवणी जागी म्हणून दिवस तो दुख होणार कंड बटे मोठो सुद्धा आपला ए गुकरಮ್ಮ. ಇಲ್ಲಿದ್ದದೆಲ್ಲರೂ ಅವರ ಕಸಿನ್ಸ್, ಆಂಟಿ, ಅಂಕಲ್ ಮತ್ತು ಚರ್ಚ್ ಮೇಟ್ಸ್ ಇದ್ದಾರೆ, ವಾರ್ಡ್ ಮೇಟ್ಸ್ ತುಂಬ ಜನ ಇದ್ದಾರೆ. ಖುಷಿ ಆಗ್ತದೆ, ಅಂದರೆ ವಾರ್ಡ್ ಮೇಟ್ಸ್ ಎಲ್ಲ ಒಟ್ಟಿಗೆ ಬರುವಾಗ ತುಂಬ ಖುಷಿ ಆಗ್ತದೆ. ಟ್ರೆಡಿಷನ್ ನೋಡಿ ಫಾಲೋ ಮಾಡ್ತಿದ್ದಾರೆ. ಅವರು ನನ್ನ ಡ್ಯಾಡಿ ಇದ್ದಾರೆ ಅಲ್ಲಿ, ಅವರು ನನ್ನ ಅಂಕಲ್ ಕೂಡ ಇದ್ದಾರೆ ಅಲ್ಲಿ. ಇವರೆಲ್ಲ ನನ್ನ ಚರ್ಚ್ ಮೇಟ್ಸ್ ಆಗಿ ವಾರ್ಡ್ ಮೇಟ್ಸ್. ಈಗ ಅವರು ಸಾಂಗ್ ಹೇಳ್ತಾರೆ. ಆ ಸಾಂಗ್ ಏನಂದರೆ ಅದೊಂದು ಟ್ರೆಡಿಷ್ನಲ್ ಸಾಂಗ್. ಯಾವರೆಲ್ಲ ಯಾವ್ಯಾವ ವೆಜಿಟೇಬಲ್ಸ್ ಈಗ ತಂದಿದ್ದಾರೆ ಅದರ ಬಗ್ಗೆ, ಯಾರೆಲ್ಲ ಈಗ ವೀಣಾ ಅವರು ಬೆಂಡೆಕಾಯಿ ತಂದಿದ್ದಾರೆ ಅಂದರೆ ಓಕೆ, ಅದೊಂದು ಸಾಂಗಿನ ರೂಪದಲ್ಲಿ ಹೇಳಿ ಅವರು ಕುಣಿತಾರೆ ನೋಡಿ. ಇದೊಂದು ಗಮ್ಮತ್ತಾಗ್ತದೆ ಕೇಳಲಿಕ್ಕೆ ಆ್ಯಕ್ಚುಲಿ.
ಈಗ ಸಾಂಗ್ ಆಯಿತು. ಈಗ ನೆಕ್ಸ್ಟ್ ಸಾಂಗ್ ಏನಂದರೆ ಥ್ಯಾಂಕ್ ಯು ಹೇಳಲಿಕ್ಕೆ, ಅಂದರೆ ಅವರೊಂದು ಆಪರ್ಚುನಿಟಿ ಕೊಟ್ಟದಕ್ಕೆ, ಎಲ್ಲರಿಗೆ ಬಂದದಕ್ಕೆ ಒಂದು ಥ್ಯಾಂಕ್ ಯು ಸಾಂಗ್ ಅವ್ರು ಹಾಡ್ತಿದ್ದಾರೆ. ಎಲ್ಲರೂ ಕುಣಿತಾ ಇದ್ದಾರೆ, ಖುಷಿ ಆಗ್ತಾ ಉಂಟು ಈ ಟೈಪಿದು ರೋಸ್ ವಜೆಲ್ಲ ನೋಡಲಿಕ್ಕೆ. ಯಾರೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ, ನಿಮಗೆ ಯಾವುದಾದ್ರೂ ಕ್ರಿಶ್ಚಿಯನ್ಸ್ ಅವರು ಫಂಕ್ಷನ್ ಸಿಕ್ಕಿದರೆ ರೋಸಿಗೆ ಕರೆದ್ರೆ ಪ್ಲೀಸ್ ಹೋಗಿ ಎಂಜಾಯ್ ಮಾಡಿ ತುಂಬ ಒಳ್ಳೆದಾಗ್ತದೆ. ಈಗ ನೆಕ್ಸ್ಟ್ ಎಡಿಷನ್ ಏನಂದರೆ ಅಪ್ಪ, ಹುಡುಗಿ ಅಪ್ಪ ಇದ್ದಾರಲ್ಲ, ಅಪ್ಪನ ತಮ್ಮ ಇಲ್ಲಾದರೆ ಅಣ್ಣ ಅವರು ಬಂದು ತೆಂಗಿನಕಾಯಿನವ್ರು ಕಟ್ ಮಾಡಿ, ಆ ತೆಂಗಿನಕಾಯಿ ಯಾರೆಲ್ಲ ಬಂದಿದ್ದಾರಲ್ಲ ರಿಲೇಟಿವ್ಸು ಅವರೆಲ್ಲ ತೆಂಗಿನ ತುರಿ ತೆಗಿತಾರೆ. ಅದಾದಮೇಲೆ ಆ ತೆಂಗಿನ ತುರಿಯಿಂದ ಅವರೆಲ್ಲ ಸ್ಮ್ಯಾಶ್ ಎಲ್ಲ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಅವರು ರೋಸ್ ತೆಗಿತಾರೆ, ಅಂದರೆ ತೆಂಗಿನ ಹಾಲನ್ನು ತೆಗಿತಾರೆ. ಈಗ ನೆಕ್ಸ್ಟ್ ಏನಂದರೆ ಹುಡುಗಿಯ ಅಮ್ಮನ ತಮ್ಮ ಇಲ್ಲಾದರೆ ತಮ್ಮಂದಿರು ಅಣ್ಣಂದಿರು ಅವರು ಬಂದು ಮುಂದೆ ಬಂದು ಈ ಕುಂಬಳಕಾಯಿನ ಕಟ್ ಮಾಡ್ತಾರೆ. ಅದೇನೆಂದರೆ ಈಗ ಯಾರೆಲ್ಲ ಯಾವುದೆಲ್ಲ ವೆಜಿಟೇಬಲ್ ತಂದಿದ್ದಾರೆ ಅದೆಲ್ಲ ಕುಕ್ ಮಾಡಲಿಕ್ಕೆ ಉಂಟಲ್ಲ, ಅದು ಕುಕ್ ಮಾಡೋ ಮುಂಚೆ ಇನ್ನೊಂದು ಟ್ರೆಡಿಷನ್, ಫಸ್ಟ್ ಕಟ್ ಮಾಡಿ ತೋರಿಸೋದು. ಈಗ ಅವ್ರು ಫಸ್ಟ್ ತೆಂಗಿನಕಾಯಿ ಕಟ್ ಮಾಡಿದ್ರಲ್ಲ, ಆ ತೆಂಗಿನಕಾಯಿ ಅವರು ತೆಗೆದು ಈಗ ತೆಂಗಿನ ತುರಿಯನ್ನು ತೆಗಿತಾ ಇದ್ದಾರೆ, ಕ್ರೇಪ್ ಮಾಡ್ತಿದ್ದಾರೆ. ಇದು ಗಮ್ಮತ್ತಾಗ್ತದೆ, ಅಂದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಕಸಿನ್ಸ್ ಎಲ್ಲ ಬಂದು ಯಾರಿಗೆ ಅದು ಕ್ರೇಪ್ ಮಾಡಲಿಕ್ಕೆ ಬರೋದಿಲ್ಲ ಅವರು ಸ್ವಲ್ಪ ನಾಟಕ ಸಹ ಮಾಡ್ತಾರೆ. ಇಲ್ಲಿ ಒಂದು ಗಮ್ಮತ್ತಾಗ್ತದೆ ನೋಡಲಿಕ್ಕೆ. ನೋಡಿ ಹೀಗೆ ಅವರು ತೆಂಗಿನ ತುರಿ ಎಲ್ಲ ಕಲೆಕ್ಟ್ ಮಾಡಿ ನೋಡಿ ಹೀಗೆ ಹಾಗೆ ಇದೊಂದು ಟ್ರೆಡಿಷನ್. ಅದು ಕೈಯಿಂದ ಹಾಲು ಏನಂದರೆ ಗಂಟು ತನಕ ಈಗ ಬರಬೇಕಂತ ಹೇಳ್ತಾರೆ, ಅದೊಂದು ಟ್ರೆಡಿಷನ್. ಈಗ ಅವರು ಸ್ನಾನ ಎಲ್ಲ ಮಾಡಿ ಅವರು ಫ್ರೆಶ್ ಆಗಿ ಅವರ ಕಸಿನ್ಸ್ ಹಾಗೂ ಫ್ರೆಂಡ್ಸ್ ಜೊತೆ ಈಗ ಸ್ಟೇಜ್ ಕಡೆ ಅವರು ಬರ್ತಾ ಇದ್ದಾರೆ. ರೋಸ್ ಎಲ್ಲ ಆಯಿತು. ಇದು ಲಾಸ್ಟ್ ಅಂದರೆ ಈಗ ಡ್ಯಾನ್ಸ್ ನೋಡಿ, ಇವರೆಲ್ಲ ಕಸಿನ್ಸ್ ಹಾಗೂ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಿದ್ದಾರೆ. Thanks for watching. Please do like, comment and share my channel. That's Dila's Lifestyle.